2 ವರ್ಷ ಐತಿ, ಯಾಕೆ ಕಾಳಜಿ ಮಾಡ್ತೀರಿ? ಇನ್ನೆರಡು ವರ್ಷ ಇನ್ನು 2 ವರ್ಷನಾಗ 2028ಕ್ಕೆ ಚುನಾವಣೆ ಇದೆ. ಇನ್ನೂ ಡಿಲಿಮಿಟೇಷನ್ ಆಗೋ ಸಂಭವ ಇದೆ. ನೋಡು, ಇಲ್ಲೊಂದು ಘೋಷಣೆ ಮಾಡುವಲ್ಲ ಸರ್, ಪಕ್ಷ ಚಿಹ್ನೆ ಎಲ್ಲ ಘೋಷಣೆ ಮಾಡ್ತೀವಿ. ಕಾಲ ಕೂಡಿ ಬರಬೇಕು, ಸಂದರ್ಭ ಬರ್ತೈತಿ. ಕಾಲ ಕೂಡಿ ಬರಬೇಕು. ಜನ ತೀರ್ಮಾನ ತೊಗೊಂಡ್ರೆ ಯಾವ ಪಕ್ಷ ನೋಡೋದಿಲ್ಲ ದೇಶದಾಗ. ಅಷ್ಟೇ ಸರ್, ಈಗ JDS BJP ಅವ್ರ ಜೊತೆ ಸೇರ್ತಾ ಇದೆ. ಈಗಾಗಲೇ ಒಂದು ಹಂತದಲ್ಲಿ BJPನೇ JDS ಅನ್ನೋ ರೀತಿಯಲ್ಲಿ ಆಗೋಗಿದೆ. ಏನಂತೀವಿ ಸರ್ ನೆಕ್ಸ್ಟು ಕುಮಾರಸ್ವಾಮಿ? ಈಗೆಲ್ಲ ನಮಗೆ ಹಿತವಚನ ಹೇಳೋರೆ JDSನವರು, ಕಾಂಗ್ರೆಸ್ನವರು, BJP. ಈಗ ಯಾರ್ಯಾರು ಹೇಳ್ತಾರಲ್ಲ, ಈಗ ಚಲುವನಾರಾಯಣ ಸ್ವಾಮಿ ಎಲ್ಲಿದ್ದರು ಕಾಂಗ್ರೆಸ್, ಬೊಮ್ಮಾಯಿಯವರು ಎಲ್ಲಿದ್ದರು ಜನತಾದಳದಲ್ಲಿ. ಈಗ ಅವ್ರು ನಮ್ಗೆ ಹಿತವಚನ ಹೇಳ್ತಾರೆ. ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿ ಉಗ್ರ ಕ್ರಮ. ಅವ್ರು ನೋಡಿ, ಮಕ್ಕಳು ನಾವು ಕಟ್ಟೋದಾರ ವಿಶ್ವೇಶ್ವರ ಕಡೆ ನಾವು ಕಟ್ಟಿವಿ ಪಾರ್ಟಿ. 10-15 ಮಂದಿ ಕೂಡ್ತಿದ್ದಿಲ್ಲ, ಅವಾಗ ನಾವು ಪಾರ್ಟಿ ಕಟ್ಟಿವಿ ರೀ. ಇವರೆಲ್ಲ ಲಾಭಕ್ಕಾಗಿ ಬಂದವರು. ಮತ್ತು BJP ಒಳಗೆ ಡೌನ್ ಆಯ್ತಂದ್ರೆ ಮತ್ತೊಂದು ಹೊಸ ಪಾರ್ಟಿ ಮತ್ತು ಟಾಯ್ಕ ತಗೊಂಡು ಹೋಗ್ಬಿಡ್ತಾರೆ. ನಾವೆಲ್ಲ ಮೂಲ BJP ಅವ್ರು. ಆದರೆ ಏನು ದುರ್ದೈವ ಅಂದರೆ ಈ ಮೂಲ BJP ಅವ್ರಿಗೆ ಕಿಮ್ಮತ್ತಿಲ್ಲ. ಸರ್, ಈಗ ಪಕ್ಷ ನೀವು ಕಟ್ಟಲಿಕ್ಕೆ ಮುಂದಾದರೆ ಬೆಂಬಲಿಗರು ಯಾರು ಹತ್ರ ನಿಮ್ಮ ಪಕ್ಷದಲ್ಲಿ ಬಾಕಿ ಮೆಂಬರ್ಸ್ ಯಾರು? ಇಡೀ ರಾಜ್ಯದ ಜನ ಬೆನ್ನತ್ತಾರೆ. ನೀವೇನು ಪಾಪ ಭಾಳ ಆತಂಕಕ್ಕೊಳಗಾಗಬೇಡ್ರಿ ದಯವಿಟ್ಟು. ಆಮ್ ಆದ್ಮಿ ಪಾರ್ಟಿ ಕಟ್ಟಿದ್ರು, ಅಲ್ಲಿ ಯಾವ್ಯಾರ ಒಬ್ಬರು ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಇದ್ದಾರೆ, BJP ಸೀನಿಯರ್ ಲೀಡರ್ ಇದ್ದಾರೆ. ಯಾರಿದ್ರು? ಜನ ತೀರ್ಮಾನ ಮಾಡ್ತಾರೆ ರೀ. ನೀವೇನು ಬೇಕಾದ ಮಾಡ್ತಾರೆ. ಈಗ ಕರ್ನಾಟಕದಾಗ ಗೊತ್ತಾಗಿಬಿಟ್ಟಿದೆ, ಯತ್ನಾಳ್ ಮುಖ್ಯಮಂತ್ರಿ ಆದ್ರೆ ನಮ್ಮ ಹಿಂದೂಗಳ ರಕ್ಷಣೆ ಆಗ್ತದತ್ತ. ಇದನ್ನು ಯಾವ ಮಾಧ್ಯಮದವರು ಏನು ಮಾಡಿದ್ರು ಕಿತ್ತು ಹಾಕ್ಲಕ್ಕಾಗೋಲ್ಲ. ನೀವು ಏನು 2 ವರ್ಷ ಐತಿ, ಯಾಕೆ ಕಾಳಜಿ ಮಾಡ್ತೀರಿ? ಇನ್ನೆರಡು ವರ್ಷ ಇನ್ನು 2 ವರ್ಷನಾಗ 2028ಕ್ಕೆ ಚುನಾವಣೆ ಇದೆ. ಇನ್ನೂ ಡಿಲಿಮಿಟೇಷನ್ ಆಗೋ ಸಂಭವ ಇದೆ. ನೋಡು, ಇಲ್ಲೊಂದು ಘೋಷಣೆ ಮಾಡುವಲ್ಲ ಸರ್, ಪಕ್ಷ ಚಿಹ್ನೆ ಎಲ್ಲ ಘೋಷಣೆ ಮಾಡ್ತೀವಿ. ಕಾಲ ಕೂಡಿ ಬರಬೇಕು, ಸಂದರ್ಭ ಬರ್ತೈತಿ. ಕಾಲ ಕೂಡಿ ಬರಬೇಕು. ಜನ ತೀರ್ಮಾನ ತೊಗೊಂಡ್ರೆ ಯಾವ ಪಕ್ಷ ನೋಡೋದಿಲ್ಲ ದೇಶದಾಗ. ಅಷ್ಟೇ ಸರ್, ಈಗ JDS BJP ಅವ್ರ ಜೊತೆ ಸೇರ್ತಾ ಇದೆ. ಈಗಾಗಲೇ ಒಂದು ಹಂತದಲ್ಲಿ BJPನೇ JDS ಅನ್ನೋ ರೀತಿಯಲ್ಲಿ ಆಗೋಗಿದೆ. ಏನಂತೀವಿ ಸರ್ ನೆಕ್ಸ್ಟು ಕುಮಾರಸ್ವಾಮಿ? ಈಗೆಲ್ಲ ನಮಗೆ ಹಿತವಚನ ಹೇಳೋರೆ JDSನವರು, ಕಾಂಗ್ರೆಸ್ನವರು, BJP. ಈಗ ಯಾರ್ಯಾರು ಹೇಳ್ತಾರಲ್ಲ, ಈಗ ಚಲುವನಾರಾಯಣ ಸ್ವಾಮಿ ಎಲ್ಲಿದ್ದರು ಕಾಂಗ್ರೆಸ್, ಬೊಮ್ಮಾಯಿಯವರು ಎಲ್ಲಿದ್ದರು ಜನತಾದಳದಲ್ಲಿ. ಈಗ ಅವ್ರು ನಮ್ಗೆ ಹಿತವಚನ ಹೇಳ್ತಾರೆ. ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿ ಉಗ್ರ ಕ್ರಮ. ಅವ್ರು ನೋಡಿ, ಮಕ್ಕಳು ನಾವು ಕಟ್ಟೋದಾರ ವಿಶ್ವೇಶ್ವರ ಕಡೆ ನಾವು ಕಟ್ಟಿವಿ ಪಾರ್ಟಿ. 10-15 ಮಂದಿ ಕೂಡ್ತಿದ್ದಿಲ್ಲ, ಅವಾಗ ನಾವು ಪಾರ್ಟಿ ಕಟ್ಟಿವಿ ರೀ. ಇವರೆಲ್ಲ ಲಾಭಕ್ಕಾಗಿ ಬಂದವರು. ಮತ್ತು BJP ಒಳಗೆ ಡೌನ್ ಆಯ್ತಂದ್ರೆ ಮತ್ತೊಂದು ಹೊಸ ಪಾರ್ಟಿ ಮತ್ತು ಟಾಯ್ಕ ತಗೊಂಡು ಹೋಗ್ಬಿಡ್ತಾರೆ. ನಾವೆಲ್ಲ ಮೂಲ BJP ಅವ್ರು. ಆದರೆ ಏನು ದುರ್ದೈವ ಅಂದರೆ ಈ ಮೂಲ BJP ಅವ್ರಿಗೆ ಕಿಮ್ಮತ್ತಿಲ್ಲ. ಸರ್, ಈಗ ಪಕ್ಷ ನೀವು ಕಟ್ಟಲಿಕ್ಕೆ ಮುಂದಾದರೆ ಬೆಂಬಲಿಗರು ಯಾರು ಹತ್ರ ನಿಮ್ಮ ಪಕ್ಷದಲ್ಲಿ ಬಾಕಿ ಮೆಂಬರ್ಸ್ ಯಾರು? ಇಡೀ ರಾಜ್ಯದ ಜನ ಬೆನ್ನತ್ತಾರೆ. ನೀವೇನು ಪಾಪ ಭಾಳ ಆತಂಕಕ್ಕೊಳಗಾಗಬೇಡ್ರಿ ದಯವಿಟ್ಟು. ಆಮ್ ಆದ್ಮಿ ಪಾರ್ಟಿ ಕಟ್ಟಿದ್ರು, ಅಲ್ಲಿ ಯಾವ್ಯಾರ ಒಬ್ಬರು ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಇದ್ದಾರೆ, BJP ಸೀನಿಯರ್ ಲೀಡರ್ ಇದ್ದಾರೆ. ಯಾರಿದ್ರು? ಜನ ತೀರ್ಮಾನ ಮಾಡ್ತಾರೆ ರೀ. ನೀವೇನು ಬೇಕಾದ ಮಾಡ್ತಾರೆ. ಈಗ ಕರ್ನಾಟಕದಾಗ ಗೊತ್ತಾಗಿಬಿಟ್ಟಿದೆ, ಯತ್ನಾಳ್ ಮುಖ್ಯಮಂತ್ರಿ ಆದ್ರೆ ನಮ್ಮ ಹಿಂದೂಗಳ ರಕ್ಷಣೆ ಆಗ್ತದತ್ತ. ಇದನ್ನು ಯಾವ ಮಾಧ್ಯಮದವರು ಏನು ಮಾಡಿದ್ರು ಕಿತ್ತು ಹಾಕ್ಲಕ್ಕಾಗೋಲ್ಲ. ನೀವೇನು